ನಮಸ್ಕಾರ. ಸಾಪೇಕ್ಷತೆಯ ಸಿದ್ಧಾಂತ, ಭೌತ ವಿಜ್ಞಾನದ ನಿಯಮಗಳು ಶಾಶ್ವತ. ಇದರ ನಿಜವಾದ ಅರ್ಥ ಏನು? ಮಾನವನ ಇತಿಹಾಸದಲ್ಲಿ ವಿಶ್ವ ಕುರಿತಾಗಿ ನಾವು ಹೊಂದಿದ್ದಂಥ ಅರಿವನ್ನು ಬದಲಿಸಿದ ಕೆಲವು ಮಹಾನ್ ವೈಜ್ಞಾನಿಕ ಪರಿಕಲ್ಪನೆಗಳಿದ್ದಾವೆ. ಭೂಮಿ ಸೂರ್ಯನ ಸುತ್ತ ತಿರುಗ್ತೈತೆ ಅನ್ನುವ ಕೊಪರ್ನಿಕಸನ ಸಿದ್ಧಾಂತ, ಗುರುತ್ವವನ್ನು ವಿವರಿಸಿದಂಥ ನ್ಯೂಟನ್ ನಿಯಮಗಳು ಮತ್ತು ಅವುಗಳ ನಂತರ 1905ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಮಂಡಿಸಿದ ವಿಶೇಷ ಸಾಪೇಕ್ಷತೆ ಸಿದ್ಧಾಂತ, ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಮಹತ್ವದ ಮೈಲುಗಲ್ಲುಗಳಾಗಿದ್ದಾವೆ. ಸಾಪೇಕ್ಷತಾ ಸಿದ್ಧಾಂತ ಕೇವಲ ಬೆಳಕಿನ ವೇಗದ ಬಗ್ಗೆ ಮಾತ್ರ ಅಲ್ಲ, ಅದು ಕಾಲ, ದೇಶ ಮತ್ತು ಚಲನೆಯ ಬಗ್ಗೆ ಮಾನವ ಸಾವಿರಾರು ವರ್ಷಗಳಿಂದ ಹೊಂದಿದ್ದಂಥ ಕಲ್ಪನೆಗಳನ್ನ ಸಂಪೂರ್ಣವಾಗಿ ಮರುಪರಿಶೀಲನೆ ಮಾಡುತ್ತೆ. ಈ ಸಿದ್ಧಾಂತದ ಕೇಂದ್ರದಲ್ಲಿರತಕ್ಕ ಇರುವ ಅತ್ಯಂತ ಮಹತ್ವದ ಹೇಳಿಕೆ ಅಂತ ಹೇಳಿದ್ರೆ, ಭೌತ ವಿಜ್ಞಾನದ ನಿಯಮಗಳು ಸಮವೇಗದಲ್ಲಿ ಚಲಿಸುವ ಎಲ್ಲ ವೀಕ್ಷಕರಿಗೂ ಒಂದೇ ಆಗಿರ್ತವೆ ಅನ್ನೋದು. ಮೊದಲು ನೋಟಕ್ಕೆ ಇದು ಸಾಮಾನ್ಯವಾಗಿದ್ದಂತೆ ಕಂಡರೂ ಕೂಡ ಇದರೊಳಗೆ ಆಧುನಿಕ ಭೌತ ವಿಜ್ಞಾನದ ಅಡಿಪಾಯನೇ ಅಡಕೊಂಡತ್ತೆ. ಈ ಪರಿಕಲ್ಪನೆಯ ಬೇರುಗಳು ಐನ್ಸ್ಟೈನ್ನಿಂದ ಆರಂಭ ಆಗಲಿಲ್ಲ. ಅದರ ಇತಿಹಾಸ ಸುಮಾರು 3 ಶತಮಾನಗಳ ಹಿಂದೆ ಸಾಗುತ್ತೆ. ಗೆಲಿಲಿಯೋ ಗೆಲಿಲಿ ಕಾಲಕ್ಕೆ ಹೋಗುತ್ತೆ. ಗೆಲಿಲಿಯೋ ಗೆಲಿಲಿ ಒಂದು ಸರಳ ಆದರೆ ಆಳವಾದ ಉದಾಹರಣೆಯನ್ನು ನೀಡ್ತಾನೆ. ಒಂದು ದೊಡ್ಡ ಹಡಗು ಸಮುದ್ರದಲ್ಲಿ ಸಮವೇಗದಲ್ಲಿ ಸಾಗ್ತಾ ಇದೆ ಅಂತ ಊಹೆ ಮಾಡ್ಕೊಳ್ಳಿ. ಹಡಗಿನ ಕಿಟಕಿಗಳನ್ನು ಮುಚ್ಚಿ ಅದರೊಳಗೆ ಕುಳಿತಿರುವ ವ್ಯಕ್ತಿ ಚೆಂಡಿನ ಮೇಲೆ ಕೆಸಿತಾನೆ, ನೀರಿನ ಹನಿಗಳನ್ನು ಬೀಳಿಸ್ತಾನೆ ಅಥವಾ ಚಿಟ್ಟೆಯೊಂದನ್ನು ಹಾರೋದು ಗಮನಿಸ್ತಾನೆ ಹಡಗಿನೊಳಗಡೆ. ಈ ಎಲ್ಲ ಪ್ರಯೋಗಗಳಿಂದ ಹಡಗು ಚಲಿಸ್ತಾ ಇದೆಯೋ ಅಥವಾ ನಿಂತಿದೆಯೋ ಅನ್ನೋದನ್ನು ಆತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಹಡಗಿನೊಳಗಡಿನ ಎಲ್ಲ ವಸ್ತುಗಳು ಹಡಗಿನ ಜೊತೆನಲ್ಲೇ ಒಂದೇ ವೇಗದಲ್ಲಿ ಚಲಿಸ್ತಾ ಇದ್ದಾವೆ. ಆದ್ದರಿಂದ ಸಮವೇಗದಲ್ಲಿ ಒಂದೇ ಏಕರೂಪದ ವೇಗದಲ್ಲಿ ಚಲಿಸುವ ವ್ಯವಸ್ಥೆಯೊಳಗಡೆ ನಡೆಸುವ ಯಾಂತ್ರಿಕ ಪ್ರಯೋಗಗಳಿಂದ ಆ ವ್ಯವಸ್ಥೆಯ ಚಲನೆಯನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೆಲಿಲಿಯೋ ಗೆಲಿಲಿ ತೋರಿಸ್ಕೊಡ್ತಾನೆ. ಇದನ್ನ ಗೆಲಿಲಿಯೋ ಸಾಪೇಕ್ಷತೆಯ ತತ್ವ ಅಂತ ಕರೆಯಲಾಗ್ತದೆ. ಇದಾದ ನಂತರ ಐಸಾಕ್ ನ್ಯೂಟನ್ ತನ್ನ ಚಲನೆ ನಿಯಮಗಳನ್ನು ರೂಪಿಸಬೇಕಾದ್ರೆ ಇದೇ ತತ್ವವನ್ನು ಸ್ವೀಕರಿಸ್ತಾನೆ. ಉದಾಹರಣೆಗೆ, ಒಂದು ಕಾರು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಸಾಗ್ತಾ ಇರಬೇಕಾದ್ರೆ ಅದರೊಳಗೆ ಕುಳಿತಿರುವ ವ್ಯಕ್ತಿ ಚೆಂಡನ್ನು ನೇರವಾಗಿ ಮೇಲಕ್ಕೆ ಎಸೆದರೆ ಅದು ಮತ್ತೆ ಅವನ ಕೈಗೆ ಬರುತ್ತೆ. ಆದರೆ ರಸ್ತೆ ಬದಿಯಲ್ಲಿ ನಿಂತಿರುವ ವ್ಯಕ್ತಿಗೆ ಅದೇ ಚೆಂಡು ಬೇರೆ ರೀತಿಯ ರೇಖೆಯಲ್ಲಿ ಚಲಿಸಿದಂತೆ ಕಾಣ್ತದೆ. ಇಬ್ಬರಿಗೆ ಕಾಣ್ತಕ್ಕಂಥ ದೃಶ್ಯ ಬೇರೆಯಾಗಿದ್ದರೂ ಕೂಡ ಚಲನೆಯ ನಿಯಮಗಳು ಇಬ್ಬರಿಗೂ ಒಟ್ಟಿಗೆ ಒಂದೇ ರೀತಿಯಲ್ಲಿ ಅನ್ವಯಿಸ್ತವೆ. ಅಂದರೆ ವೀಕ್ಷಕ ಬದಲಾಗಬಹುದು, ಆದರೆ ಪ್ರಾಕೃತಿಕ ನೈಸರ್ಗಿಕ ನಿಯಮಗಳು ಬದಲಾಗೋದಿಲ್ಲ. ಸುಮಾರು 200 ವರ್ಷಗಳ ಕಾಲ ವಿಜ್ಞಾನ ಲೋಕದಲ್ಲಿ ಈ ಪರಿಕಲ್ಪನೆ ಬಹಳ ಪ್ರಬಲವಾಗಿರ್ತದೆ. ಇದರಿಂದ ವಿಜ್ಞಾನ ಸಾಕಷ್ಟು ಮುಂದುವರಿಯುತ್ತೆ. ಆದರೆ 19ನೇ ಶತಮಾನದ ಕೊನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ವಿಜ್ಞಾನಿಗಳು ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಸ್ಕಾಟ್ಲೆಂಡಿನ ವಿಜ್ಞಾನಿ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ವಿದ್ಯುತ್ ಕಾಂತೀಯ ಸಮೀಕರಣಗಳನ್ನ ರೂಪಿಸ್ತಾನೆ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಈಕ್ವೇಷನ್ಸ್ನ ರೂಪಿಸ್ತಾನೆ. ಈ ಸಮೀಕರಣಗಳು ಬೆಳಕು ಒಂದು ವೈದ್ಯುತ್ ಕಾಂತೀಯ ಅಲೆ ಆಗೈತೆ ಮತ್ತು ಅದು ಸೆಕೆಂಡ್ಗೆ ಸುಮಾರು 2,99,772 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಅಂತ ಸೂಚಿಸ್ತಾನೆ. ಆದರೆ ಇಲ್ಲಿ ಒಂದು ವಿಚಿತ್ರವಾದಂಥ ಪ್ರಶ್ನೆ ಎದುರಾಗುತ್ತೆ. ಸಾಮಾನ್ಯವಾಗಿ ಒಂದು ವಾಹನ ಚಲಿಸ್ತಾ ಇದ್ರೆ ಅದರೊಳಗಿನಿಂದ ಇರ್ತಕ್ಕಂಥ ವಸ್ತುವಿನ ವೇಗಕ್ಕೆ ವಾಹನದ ವೇಗವು ಸೇರ್ಕೊಳ್ತೈತೆ. ಇದನ್ನು ನಾವು ಅಡಿಷನ್ ಆಫ್ ವೆಲಾಸಿಟೀಸ್ ಅಂತ ಕರಿತೀವಿ. ಅಂದರೆ ವೇಗಗಳನ್ನು ಕೂಡಿಸೋದಂತ. ಇದೇ ನಿಯಮ ಬೆಳಕಿಗೂ ಅನ್ವಯಿಸಬೇಕಲ್ವೇ? ಇದನ್ನು ಒಂದು ಸರಳ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಬಹುದು. ಒಂದು ರೈಲು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗ್ತಾ ಇದೆ ಅಂತ ಊಹಿಸಿ, ಅದರೊಳಗೆ ನಿಂತಿರ್ತಕ್ಕಂಥ ವ್ಯಕ್ತಿ ಮುಂದೆ 20 ಕಿಲೋಮೀಟರ್ ವೇಗದಲ್ಲಿ ಚೆಂಡನ್ನು ಎಸೆದರೆ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಆ ಚೆಂಡು 120 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಗಂಟೆಗೆ ಹೋಗ್ತಾ ಇರೋ ರೀತಿ ಕಾಣುತ್ತೆ. ಅಂದರೆ ವೇಗಗಳು ಕೂಡ್ಕೊಳ್ತವೆ. ಇದು ನಮ್ಮ ದೈನಂದಿನ ಅನುಭವ ಕೂಡ ಹೌದು. ಆದರೆ ಇದೇ ಪ್ರಯೋಗವನ್ನು ಬೆಳಕಿನ ಜೊತೆ ಮಾಡಿದ್ರೆ ನಿರೀಕ್ಷಿತ ಫಲಿತಾಂಶ ದೊರೆಯಲಿಲ್ಲ. ಒಂದು ವೇಗವಾಗಿ ಚಲಿಸ್ತಾ ಇರುವ ರೈಲಿನಲ್ಲಿ ನಿಂತು ಟಾರ್ಚನ್ನು ಬೆಳಗಿಸಿದಾಗ, ದೀಪವನ್ನು ಹೊತ್ತಿಸಿದಾಗ ರೈಲಿನಲ್ಲಿ ಒಳಗಿನವನಿಗೂ ಹೊರಗಿನವನಿಗೂ ಬೆಳಕಿನ ವೇಗ ಒಂದೇ ಆಗಿತ್ತು. ಅದು ರೈಲಿನ ವೇಗದಷ್ಟು ಹೆಚ್ಚಾಗಲಿಲ್ಲ. ಈ ಸಂಗತಿ ನ್ಯೂಟನ್ನ ಪರಿಕಲ್ಪನೆ ಜೊತೆಗೆ ಹೊಂದಾಣಿಕೆ ಆಗಲಿಲ್ಲ. ವಿಜ್ಞಾನಿಗಳು ಇದನ್ನು ವಿವರಿಸೋದಕ್ಕೆ ಈ ಥರ ಎನ್ನುವ ಕಾಣದೇ ಇರತಕ್ಕಂಥ ಒಂದು ಮಾಧ್ಯಮವನ್ನು ಕಲ್ಪಿಸಿಕೊಂಡ್ರು. ಬೆಳಕು ಈ ಥರದಲ್ಲಿ ಚಲಿಸ್ತಾ ಇದೆ ಅಂತ ಅವರು ಭಾವಿಸಿದರು. 1887ರಲ್ಲಿ ಅಮೆರಿಕದ ವಿಜ್ಞಾನಿಗಳಾದಂಥ ಮೈಕೆಲ್ಸನ್ ಮಾರ್ಲೆ ಮತ್ತು ಎಡ್ವರ್ಡ್ ಮಾರ್ಲೆ ಈ ಥರದ ಅಸ್ತಿತ್ವವನ್ನು ಪರೀಕ್ಷೆ ಮಾಡೋದಕ್ಕೆ ಒಂದು ಪ್ರಸಿದ್ಧವಾದಂಥ ಪ್ರಯೋಗವನ್ನು ನಡೆಸಿದರು. ಭೂಮಿ ಈ ಥರದಲ್ಲಿ ಚಲಿಸ್ತಾ ಇದ್ದರೆ ವಿವಿಧ ದಿಕ್ಕುಗಳಲ್ಲಿ ಬೆಳಕಿನ ವೇಗದಲ್ಲಿ ವ್ಯತ್ಯಾಸ ಕಂಡುಬರಬೇಕಾಗಿತ್ತು. ಆದರೆ ಯಾವುದೇ ವ್ಯತ್ಯಾಸ ಕಂಡುಬರಲಿಲ್ಲ. ಎಲ್ಲ ದಿಕ್ಕುಗಳಲ್ಲಿ ಕೂಡ ಬೆಳಕಿನ ವೇಗ ಒಂದೇ ಆಗಿತ್ತು. ಈ ಫಲಿತಾಂಶ ಆ ಕಾಲದ ಭೌತ ವಿಜ್ಞಾನಕ್ಕೆ ಬಹಳ ಒಂದು ದೊಡ್ಡ ಸವಾಲಾಯಿತು. ಈ ಗೊಂದಲಕ್ಕೆ ಪರಿಹಾರ ನೀಡಿದ್ದು 1905ರಲ್ಲಿ ಕೇವಲ 26 ವರ್ಷದ ಆಲ್ಬರ್ಟ್ ಐನ್ಸ್ಟೀನ್ ಅತ್ಯಂತ ದಿಟ್ಟವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಈ ಥರ ಎನ್ನುವ ಮಾಧ್ಯಮವಿಲ್ಲ ಅಂತ ಒಪ್ಕೊಳ್ಳೋಣ,
ಅಂತ ಮೊದಲಿಗೆ ಹೇಳ್ತಾರೆ. ನಂತರ ಅವರು 2 ಮೂಲಭೂತ ತತ್ವಗಳನ್ನ ಪ್ರಸ್ತಾಪನೆ ಮಾಡ್ತಾರೆ. ಮೊದಲನೇದು, ಸಮವೇಗದಲ್ಲಿ ಚಲಿಸುವ ಎಲ್ಲ ಜಡ ವೀಕ್ಷಕರಿಗೂ ಭೌತ ವಿಜ್ಞಾನದ ನಿಯಮಗಳು ಒಂದೇ ಆಗಿರ್ತವೆ. ಎರಡನೇದು, ಶೂನ್ಯದಲ್ಲಿ ಬೆಳಕಿನ ವೇಗ ಎಲ್ಲ ವೀಕ್ಷಕರಿಗೂ ಒಂದೇ ಆಗಿರ್ತದೆ. ಬೆಳಕಿನ ಮೂಲ ಅಥವಾ ವೀಕ್ಷಕ ಎಷ್ಟೇ ವೇಗದಲ್ಲಿ ಚಲಿಸ್ತಾ ಇದ್ರೂ ಕೂಡ ಅದು ಬದಲಾಗೋದಿಲ್ಲ. ಎರಡು ತತ್ವಗಳು ಸತ್ಯ ಆಗಬೇಕಾದ್ರೆ ಪ್ರಕೃತಿನೇ ಬೇರೆ ರೀತಿಯಲ್ಲಿ ವರ್ತಿಸಬೇಕಾಗಿರ್ತದೆ. ಬೆಳಕಿನ ವೇಗವನ್ನು ಸ್ಥಿರವಾಗಿಡೋದಕ್ಕೆ ಸಮಯ, ದೇಶ ಮತ್ತು ಕಾಲಗಳೇ ಬದಲಾಗಬೇಕು ಅಂತ ಐನ್ಸ್ಟೀನ್ ತೋರಿಸ್ತಾರೆ. ಅಂದರೆ ದೇಶ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹರಿಯೋದಿಲ್ಲ, ಅಂದರೆ ಕಾಲ ಎಲ್ಲರಿಗೂ ಒಂದೇ ರೀತಿ ಹರಿಯೋದಿಲ್ಲ, ಉದ್ದ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಎರಡು ಘಟನೆಗಳು ಒಂದೇ ಸಮಯದಲ್ಲಿ ನಡೆಯುವ ಎಂಬ ಪರಿಕಲ್ಪನೆ ಎಲ್ಲ ವೀಕ್ಷಕರಿಗೂ ಒಂದೇ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಈ ವಿಚಾರಗಳು ನಮ್ಮ ದೈನಂದಿನ ಅನುಭವಕ್ಕೆ ವಿರುದ್ಧವಾಗಿದ್ದರೂ ಕೂಡ ನಂತರ ನಡೆಸಿದ ಅನೇಕ ಪ್ರಯೋಗಗಳು ಇವುಗಳನ್ನ ದೃಢಪಡಿಸ್ತವೆ. ಅಂದರೆ ದೇಶ ಕಾಲಗಳು ವೀಕ್ಷಕನ ವೇಗ ಮತ್ತು ಸ್ಥಾನದ ಮೇಲೆ ಬದಲಾಗ್ತವೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಸಿದ್ಧ ಉದಾಹರಣೆಯನ್ನ ನಾವು ನೋಡೋಣ. ಒಂದು ಉದ್ದವಾದ ರೈಲು ಸಮವೇಗದಲ್ಲಿ ಚಲಿಸ್ತಾ ಇರಲಿ, ಅದರ ಮಧ್ಯಭಾಗದಲ್ಲಿ ಮಿಂಚು ಹೊಡಿತದೆ. ರೈಲಿನ ಮಧ್ಯದಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಮಿಂಚಿನ ಬೆಳಕು ರೈಲಿನ ಮುಂಭಾಗಕ್ಕೂ ಹಿಂಭಾಗಕ್ಕೂ ಒಂದೇ ಸಮಯದಲ್ಲಿ ತಲುಪ್ತದೆ. ಆದರೆ ನೆಲದ ಮೇಲೆ ನಿಂತಿರುವ ವ್ಯಕ್ತಿಗೆ ರೈಲಿನ ಮುಂಭಾಗ ಬೆಳಕಿನಿಂದ ದೂರ ಸರಿತಾ ಇರೋದ್ರಿಂದ ಬೆಳಕು ಮೊದಲು ಹಿಂಭಾಗವನ್ನ ತಲುಪ್ತಂತೆ ಕಾಣ್ತದೆ. ಹೀಗಾಗಿ ಒಂದೇ ಸಮಯದಲ್ಲಿ ನಡೀತಾ ಅನ್ನೋದು ಎಲ್ಲ ವೀಕ್ಷಕರಿಗೂ ಒಂದೇ ಸತ್ಯ ಆಗಿರೋದಿಲ್ಲ. ಇದನ್ನು ಸಮಕಾಲೀತಿಯ ಸಾಪೇಕ್ಷತೆ ಅಂತ ಕರೀತಾರೆ. ಹಾಗಾದರೆ ಐನ್ಸ್ಟೀನ್ ಹೇಳಿದಂಥ ಭೌತ ವಿಜ್ಞಾನದ ನಿಯಮಗಳು ಎಲ್ಲ ವೀಕ್ಷಕರಿಗೂ ಒಂದೇ ಎಂಬುದರ ನಿಜವಾದ ಅರ್ಥ ಏನು? ಇದರ ಅರ್ಥ ಎಲ್ಲ ವೀಕ್ಷಕರಿಗೂ ಒಂದೇ ಅಳತೆಗಳು ಸಿಗ್ತವೆ ಅನ್ನೋದಲ್ಲ. ವಿಭಿನ್ನ ವೀಕ್ಷಕರು ದೇಶ, ಕಾಲ, ದೂರ, ವೇಗ ಮತ್ತು ಘಟನೆಗಳ ಕ್ರಮದ ಬಗ್ಗೆ ವಿವಿಧ ರೀತಿಯ ಅಳತೆಗಳನ್ನು ಪಡೆಯಬಹುದು. ಆದರೆ ಆ ಅಳತೆಗಳನ್ನು ವಿವರಿಸೋದಕ್ಕೆ ಬಳಸ್ತಕ್ಕಂಥ ಪ್ರಕೃತಿಯ ಮೂಲಭೂತ ನಿಯಮಗಳು ಮಾತ್ರ ಎಲ್ಲರಿಗೂ ಒಂದೇ ಆಗಿರ್ತವೆ ಅಂತ ಹೇಳುತ್ತೆ. ಉದಾಹರಣೆಗೆ, ಭೂಮಿಯಲ್ಲಿರ್ತಕ್ಕಂಥ ವಿಜ್ಞಾನಿ ಮಾಡ್ತಕ್ಕಂಥ ಪ್ರಯೋಗವನ್ನ ಸಮವೇಗದಲ್ಲಿ ಸಾಗ್ತಾ ಇರುವ ಬಾಹ್ಯಾಕಾಶ ರೇಖೆಯಲ್ಲಿರುವ ವಿಜ್ಞಾನಿ ಮಾಡಿದರೆ ಪರಮಾಣುಗಳು ಅದೇ ನಿಯಮಗಳ ಪ್ರಕಾರ ವರ್ತಿಸ್ತವೆ. ವೈದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳು ಅದೇ ಸಮೀಕರಣಗಳನ್ನ ಭೂಮಿಯಲ್ಲಿ ಪಾಲಿಸ್ತಕ್ಕಂಥ ಸಮೀಕರಣಗಳನ್ನೇ ಪಾಲಿಸ್ತವೆ ಮತ್ತು ಪ್ರಕೃತಿಯ ನಿಯಮಗಳಲ್ಲಿ ಯಾವುದೇ ಬದಲಾವಣೆಯೂ ಆಗೋದಿಲ್ಲ. ಬದಲಾಗೋದು ಕೇವಲ ಅವರ ಅಳತೆಗಳಷ್ಟೇ, ನಿಯಮಗಳು ಬದಲಾಗೋದಿಲ್ಲ. ಬದಲಾಗೋದು ನಾವು ಅನುಭವಿಸ್ತಕ್ಕಂಥ ದೇಶ ಮತ್ತು ಕಾಲ ಮಾತ್ರ. ಐನ್ಸ್ಟೀನ್ ರವರ ಈ ಮಹಾನ್ ಪರಿಕಲ್ಪನೆಯಿಂದ ಅನೇಕ ಹೊಸ ವೈಜ್ಞಾನಿಕ ಪರಿಣಾಮಗಳು ಹೊರಬರ್ತವೆ. ಸಮಯದ ಹಿಂಜಿಕೆ ಅಂದರೆ ಕಾಲದ ಹಿಂಜಿಕೆ, ಟೈಮ್ ಡಿಲೇಷನ್, ಮತ್ತು ಉದ್ದಕ್ಕುವಿಕೆ, ಲೆಂತ್ ಕಾಂಟ್ರಾಕ್ಷನ್, ಇವು ಮುಖ್ಯವಾದಂಥವು. ಸಮಕಾಲೀತಿಯ ಸಾಪೇಕ್ಷತೆ ಅಂದರೆ ಸೈಮಲ್ಟೇನಿಯಸ್ ರಿಲೇಟಿವಿಟಿ, ಹಾಗೆಯೇ ದ್ರವ್ಯರಾಶಿ, ದ್ರವ್ಯ ಮತ್ತು ಚೈತನ್ಯಗಳ ಸಮಾನತೆ E=mc², ಹಾಗೆಯೇ ಕಣವೇಗ ವರ್ಧಕಗಳ ಕಾರ್ಯವಿಧಾನ, GPS ಉಪಗ್ರಹಗಳ ನಿಖರ ಸಮಯ ವ್ಯವಸ್ಥೆ ಮತ್ತು ಆಧುನಿಕ ಖಗೋಳ ಭೌತ ವಿಜ್ಞಾನ, ಇವೆಲ್ಲವೂ ಈ ಸಿದ್ಧಾಂತದ ಫಲಗಳಾಗಿದ್ದಾವೆ. ಇವತ್ತು ನಾವು ಬಳಸ್ತಕ್ಕಂಥ ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ವ್ಯವಸ್ಥೆಗಳು ಕೂಡ ಐನ್ಸ್ಟೀನರ ಸಾಪೇಕ್ಷತಾ ತಿದ್ದುಪಡಿಗಳಿಲ್ಲದೆ ನಿಖರವಾಗಿ ಕಾರ್ಯನಿರ್ವಹಣೆ ಮಾಡೋದಿಲ್ಲ. ಕೊನೆಗೆ ಐನ್ಸ್ಟೀನ್ ಸಾಪೇಕ್ಷತಾ ಸಿದ್ಧಾಂತ ನಮಗೆ ಒಂದು ಬಹಳ ಆಳವಾದ ಗಾಢವಾದ ಪಾಠವನ್ನು ಕಲಿಸ್ತದೆ. ಪ್ರಕೃತಿಯ ನಿಯಮಗಳು ಜಗತ್ತಿನಾದ್ಯಂತ, ವಿಶ್ವಾದ್ಯಂತ ಒಂದೇ ಆಗಿರ್ತವೆ, ಆದರೆ ಅವನ್ನು ಅಳೆಯುವ ನಮ್ಮ ದೃಷ್ಟಿಕೋನ ಬದಲಾಗಬಹುದು. ಅಂದರೆ ಕಾಲ ಮತ್ತು ದೇಶಗಳು ನಿರಪೇಕ್ಷ ಅಲ್ಲ, ಪ್ರಕೃತಿ ನಿಯಮಗಳು ನಿರಪೇಕ್ಷ. ಇದೇ ಕಾರಣದಿಂದ ಸಾಪೇಕ್ಷತೆ ಸಿದ್ಧಾಂತ ಕೇವಲ ಭೌತ ವಿಜ್ಞಾನದ ಒಂದು ಅಧ್ಯಾಯ ಮಾತ್ರ ಅಲ್ಲ, ಅದು ವಿಶ್ವವನ್ನು ಅರ್ಥ ಮಾಡಿಕೊಳ್ತುವ ಮಾನವನ ದೃಷ್ಟಿಕೋನವನ್ನೇ ಶಾಶ್ವತವಾಗಿ ಬದಲಿಸಿದ ವೈಜ್ಞಾನಿಕ ಕ್ರಾಂತಿಯಾಗಿದೆ. ಸಾಪೇಕ್ಷವಾದ, ಕ್ವಾಂಟಮ್ ಬಲ ವಿಜ್ಞಾನ ಸೇರಿದಂತೆ ಹಲವಾರು ವಿಡಿಯೋಗಳನ್ನು ನಾವು ಹಿಂದೆ ಮಾಡಿದ್ದೇವೆ. ಅವುಗಳ ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗಿದೆ, ಆಸಕ್ತರು ಅವನ್ನು ನೋಡ್ಬೋದು. ಹಾಗೆಯೇ ಐನ್ಸ್ಟೀನ್ ಕುರಿತಾದಂಥ ಹಲವಾರು ವಿಡಿಯೋಗಳು ಕೊಂಡಿಯಲ್ಲಿ ಇವೆ, ಅವನ್ನು ಕೂಡ ಆಸಕ್ತರು ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಭೌತ ವಿಜ್ಞಾನದ ಅದ್ಭುತವಾದ ಇತರ ನೈಸರ್ಗಿಕ ನಿಯಮಗಳು ಮತ್ತು ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.